ಇವತ್ತಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ, ನೀವು ನೋಡಬಹುದು. ಹಾಗೆಯೇ ಇವತ್ತು ಶುಂಠಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಜೊತೆಗೆ ಬೆಳ್ಳುಳ್ಳಿ ಆಲೂಗಡ್ಡೆ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 23/7/2025 ಬುಧವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 9 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 900 ರೂಪಾಯಿ ಆಗುತ್ತೆ. ನೋಡಬಹುದು, ಚಿಕ್ಕ ಸೈಜಲ್ಲಿ ಇದಾವೆ, ಇದು ನೋಡಬಹುದು ಚಿಕ್ಕ ಸೈಜಲ್ಲೇ ಇದ್ದಾವೆ. ಹಾಗಾಗಿ ನಿಮಗೆ 9 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 14 ರೂಪಾಯಿ ಕೆಜಿ ಇದೆ. ಇದು ಚಿತ್ರದುರ್ಗದ್ದು. 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ಈರುಳ್ಳಿನ ನೀವು ಗಮನಿಸಬೇಕಾಗತ್ತೆ. ಚಿಕ್ಕ ಸೈಜಲ್ಲಿ ಇದ್ದಾವೆ, ಚೆನ್ನಾಗಿ ಡ್ರೈ ಆಗಿದ್ದಾವೆ. ನೋಡಬಹುದು, ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ, ಡ್ಯಾಮೇಜ್ ಇಲ್ಲ. ಮೇಯ್ನಾಗಿ ಇದು ಕೂಡ 14 ರೂಪಾಯಿ ಕೆಜಿ ಇದೆ, 1400 ರೂಪಾಯಿ ಆಗುತ್ತೆ. ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ, ಡ್ಯಾಮೇಜ್ ಇಲ್ಲ. ನೋಡಬಹುದು, ಮೀಡಿಯಂ ಸೈಜಲ್ಲೇ ಇದ್ದಾವೆ. ಇದು ಕೂಡ ನೋಡಬಹುದು. ಇದು 16 ರೂಪಾಯಿ ಕೆಜಿ ಇದೆ, 1600 ರೂಪಾಯಿ ಆಗುತ್ತೆ. ಈ ಈರುಳ್ಳಿನ ನೋಡಬಹುದು, ನೀವು ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. ಇದು 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು, ಬಿಗ್ ಸೈಜಲ್ಲಿ ಇದ್ದಾವೆ ಈ ಈರುಳ್ಳಿ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ರೇಟು ಚೆನ್ನಾಗಿದೆ. ನೋಡ್ಬೋದು, ಇದು 16 ರೂಪಾಯಿ ಕೆಜಿ ಇದೆ, 1600 ರೂಪಾಯಿ ಆಗುತ್ತೆ. ಇದು ಕೂಡ ಬಿಗ್ ಸೈಜಲ್ಲಿ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ. ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ನ ರೇಟ್ನ ನೀವು ತಿಳ್ಕೊಬೇಕಾಗತ್ತೆ. ಇದು 12 ರೂಪಾಯಿ ಕೆಜಿ ಇದೆ, ನೋಡ್ಬೋದು ಚಿಕ್ಕ ಸೈಜಲ್ಲಿದೆ. 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ನಿಮಗೆ 50 ಕೆಜಿಯ ಬ್ಯಾಗ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಇದು 14 ರೂಪಾಯಿ ಕೆಜಿ ಇದೆ, 1400 ರೂಪಾಯಿ ಆಗುತ್ತೆ. ನೋಡಬಹುದು, 14 ರುಪೀಸ್ ಪ್ರತಿ 1 ಕೆಜಿಗೆ ಆಗುತ್ತೆ. ಇಲ್ಲಿ ನೋಡಬಹುದು, ಹೋಲ್ಸೇಲ್ ರೇಟಲ್ಲಿ ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ನೀವು ಕೊಂಡ್ಕೊಳ್ಬಹುದು. ಇದು 16 ರೂಪಾಯಿ ಕೆಜಿ ಇದೆ, 1600 ರೂಪಾಯಿ ಆಗುತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ. ಇದು 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ. ಪ್ರತಿ ಕೆಜಿಗೆ ನಿಮಗೆ 17 ರೂಪಾಯಿ ಆಗುತ್ತೆ. ಪ್ರತಿ ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಸೊ ನೀವು ಯಾವ ರೇಂಜಲ್ಲಿ ಬೇಕು ಅಂದ್ರೂ ಕೂಡ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ನೋಡಿಕೊಂಡು ನೀವು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬಹುದು. ಬರೋಕ್ಕಾಗಿಲ್ಲ ಅಂದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ. ನೋಡಬಹುದು, ರೈತರು ಇದನ್ನು ಗಮನಿಸಬೇಕಾಗತ್ತೆ, ಸೈಜ್ ವೈಸ್ಗಳನ್ನ ಗಮನಿಸಬೇಕಾಗತ್ತೆ. ಸೊ ಇದೇ ರೀತಿ ನೀವು ಕೂಡ ಸೈಜ್ ವೈಸ್ಗಳನ್ನ ಮಾಡ್ಕೊಬಂದರೆ ಒಂದು ಒಳ್ಳೆ ರೇಟ್ ಇದೆ. ಇದು 18 ರೂಪಾಯಿ ಕೆಜಿ ಇದೆ, 1800 ರೂಪಾಯಿ ಆಗುತ್ತೆ. ನೋಡಬಹುದು, ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ನೋಡಬಹುದು, ಇವತ್ತಿನ ಮಾರ್ಕೆಟ್ನ ಈರುಳ್ಳಿ ರೇಟು ಇದಾಗಿದೆ. ಸೊ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು 20 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2000 ರುಪೀಸ್ ಆಗುತ್ತೆ. ನೋಡಬಹುದು, ಇದರಲ್ಲೂ ಕೂಡ ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ, ಡ್ಯಾಮೇಜ್ ಇಲ್ಲ ಮೇಯ್ನಾಗಿ. ಹಾಗಾಗಿ ನಿಮಗೆ ಒಂದು ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ತೀವಲ್ಲ, ಅದರಲ್ಲಿ ಟಾಪ್ ರೇಟ್ ಏನು ನಡೀತಿದೆ ಅಂತ ಹೇಳಿಬಿಟ್ಟು ನಾವು ಕೂಡ ನೋಡಬಹುದು. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿ ಕೂಡ ಒಂದೊಳ್ಳೆ ರೇಟಲ್ಲಿ ನಡೀತಾ ಇದೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ ಆಗಿತ್ತು. ನಿಮಗೆ 9-10 ರೂಪಾಯಿಂದ ಶುರುವಾಗಿರೋದು 20 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫಸ್ಟು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಎಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ, ಚೆಕ್ ಮಾಡಬಹುದು. ಚೆಕ್ ಮಾಡಿಬಿಟ್ಟು ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ಕಳಿಸ್ಕೊಡಿ. ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ, ಈರುಳ್ಳಿ ಯಾವುದೇ ಆಗಿದ್ರೂ ಪರವಾಗಿಲ್ಲ, ವಿಡಿಯೋ ಮೂಲಕ ಕಳಿಸ್ಕೊಡಿ. ನಾವು ಯಾವ ರೇಟಲ್ಲಿ ಹೋಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀವಿ. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು 34,100 ಬ್ಯಾಗ್ಸ್ ಬಂದಿದೆ. 106 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ನೋಡಬಹುದು, ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಆಗಿತ್ತು. ಇಷ್ಟು ದಿನ ನಿನ್ನೆ ನಿಮಗೆ 46-47 ಸಮಥಿಂಗ್ ಬ್ಯಾಗ್ಸ್, 1000 ಸಮಥಿಂಗ್ ಬ್ಯಾಗ್ಸ್ ಇತ್ತು. ಇವತ್ತು 36,000 ಬಂದಿದೆ. ಮೊನ್ನೆ ಎಲ್ಲ ನಿಮಗೆ ಶನಿವಾರ ಮತ್ತು ಶುಕ್ರವಾರ ಎಲ್ಲ 28-29 ಈ ರೇಂಜಲ್ಲಿತ್ತು. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ, ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ. ಓವರ್ ಸೈಜ್ ಇದ್ದಲ್ಲಿ 2100 ರೂಪಾಯಿ ತನಕ ನಡೀತಾ ಇದೆ. ಬಿಗ್ ಸೈಜು 1900 ರೂಪಾಯಿಂದ 2000 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1800 ರೂಪಾಯಿಂದ 1900 ರೂಪಾಯಿ ತನಕ ನಡೀತಿದೆ. ಮೀಡಿಯಮ್ಮು 1600 ರೂಪಾಯಿಂದ 1700 ರೂಪಾಯಿ ತನಕ ನಡೀತಿದೆ. ಗೋಲ್ಟಾ 1400 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಗೋಲ್ಟೆ 1100 ರೂಪಾಯಿಂದ 1200 ರೂಪಾಯಿ ತನಕ ನಡೀತಿದೆ. ಸ್ಮಾಲ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 900 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಅದರಲ್ಲಿ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಹೊಸದಾಗಿ ಈರುಳ್ಳಿ ಬಂದಿದೆ. ಆ ಈರುಳ್ಳಿಗೆ 1200 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ. ಅದರಲ್ಲಿ
ಬಿಜಾಪುರದ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ಹೇಳಿ ನಾವು ನೋಡೋದಾದರೆ 1000 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. ನಗರ್ ಈರುಳ್ಳಿಗೆ 1500 ರೂಪಾಯಿಂದ 2200 ರೂಪಾಯಿ ತನಕ ನಡೀತಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1100 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ 600 ರೂಪಾಯಿಂದ 1200 ರೂಪಾಯಿ ತನಕ ನಡೀತಿದೆ. ಅದರಲ್ಲಿ ಆವ್ರೇಜ್ ಕ್ವಾಲಿಟಿ ಈರುಳ್ಳಿಗೆ 800 ರೂಪಾಯಿಂದ 1700 ರೂಪಾಯಿ ತನಕ ನಡೀತಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ. ಆ್ಯಂಡ್ ಇದಿಷ್ಟು 100 kg ಈರುಳ್ಳಿಗೆ ಅಪ್ಲೈ ಆಗುತ್ತೆ ಈ ರೇಟು. ಹಾಗೆಯೇ 50 kg ಈರುಳ್ಳಿ ಬ್ಯಾಗ್ ಕೂಡ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಗ್ರಾಹಕರು ಯಾರೆಲ್ಲ ನೋಡ್ತಾ ಇದ್ದೀರಲ್ವ, ನಿಮಗೆ ಎಷ್ಟು kg ಬೇಕು ಅಂತ ತಿಳಿಸ್ಕೊಟ್ರು ಕೂಡ ಕಳಿಸ್ಕೊಡ್ತಾರೆ. ಹಾಗೆಯೇ ಕ್ವಿಂಟಲ್ ಬೇಕು ಅಂದು ಕೇಳಿದ್ರು ಕೂಡ ಕಳಿಸ್ಕೊಡ್ತಾರೆ. ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.